ಶೂನ್ಯದಿಂದ ಬಂದು ಜಗತ್ತೇ ಬೆರಗಾಗುವಂತೆ ಉದ್ಯಮ ಕಟ್ಟಿದ ಆ ಮನುಷ್ಯನಿಗೆ ಇವತ್ತು ಎದುರಾಗಿರೋದು ಅರಗಿಸಿಕೊಳ್ಳಲಾಗದ ಸತ್ಯ. ತನ್ನ ಸಾಮ್ರಾಜ್ಯವನ್ನ ಮುನ್ನಡೆಸ್ತಾನೇ ಅಂದ್ಕೊಂಡಿದ್ದ ಮಗ ಕಣ್ಣೆದುರೇ ಮಣ್ಣಾಕುವುದನ್ನ ನೋಡೋದಿದೆಯಲ್ಲ, ಅದು ಯಾವ ಶತ್ರುವಿಗೂ ಬೇಡದ ದೊಡ್ಡ ಶಿಕ್ಷೆ. ಕಳೆದ ವಾರ ನ್ಯೂಯಾರ್ಕ್ನಲ್ಲಿ ಮಗ ಅಗ್ನಿವೇಶ್ ಸ್ಕೀಯಿಂಗ್ ಮಾಡುವಾಗ ಅಪಘಾತವಾಗಿ ಆಸ್ಪತ್ರೆ ಸೇರಿದಾಗ ಅನಿಲ್ ಅಗರ್ವಾಲ್ ಅವರು ಜಗತ್ತಿನ ಬೆಸ್ಟ್ ಡಾಕ್ಟರ್ಗಳನ್ನೇ ಕರೆಯಿಸಿದ್ರು. ಮಗನ ಪ್ರಾಣ ಉಳಿಸೋಕೆ ಎಷ್ಟೇ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ಅನ್ನೋ ಹಠ ಅವರಿಗಿತ್ತು. ಮಗ ಅಗ್ನಿವೇಶ್ ಚಿಕಿತ್ಸೆಗೆ ಸ್ಪಂದಿಸ್ತಿದ್ದಾನೆ, ಇನ್ನೇನು ಎದ್ದು ಬರ್ತಾನೆ ಅಂತ ಅಪ್ಪ ಖುಷಿ ಪಡೋ ಹೊತ್ತಿಗೆ ವಿಧಿ ತನ್ನ ಕ್ರೂರ ಆಟವನ್ನೇ ಆಡಿದೆ. ಸುಧಾರಿಸಿಕೊಳ್ತಾ ಇದ್ದ ಮಗನಿಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗಿ ಭಾರದ ಲೋಕಕ್ಕೆ ಮಗ ಹೊರಟೇ ಹೋದ. ಅಗ್ನಿವೇಶ್ ಅಂದ್ರೆ ಬರೀ ಒಬ್ಬ ಶ್ರೀಮಂತ ಉದ್ಯಮಿಯ ಮಗನಾಗಿರ್ಲಿಲ್ಲ, ಬದಲಿಗೆ ಅನಿಲ್ ಅವರ ಪ್ರತಿಯೊಂದು ಕನಸಿನ ಹಿಂದಿದ್ದ ಶಕ್ತಿಯಾಗಿದ್ರು. ನನ್ನ ಮಗ ನನ್ನನ್ನ ಮೀರಿಸ್ತಾನೆ ಅನ್ನೋ ಭರವಸೆಯಲ್ಲಿದ್ದ ಅಪ್ಪನಿಗೆ ಇವತ್ತು ಸುತ್ತಮುತ್ತ ಇರೋ ಈ ಐಷಾರಾಮಿ ಬದುಕು ಬರೀ ಸ್ಮಶಾನದ ಮೌನದಂತೆ ಕಾಡ್ತಾ ಇದೆ. ನನ್ನ ಜೀವನದ ಅತಿ ಕತ್ತಲೆಯ ದಿನ ಇದು ಅಂತ ಅನಿಲ್ ಅವರು ಬರೆದಾಗ ಆ ಸಾಲುಗಳಲ್ಲಿರೋ ನೋವು ಕಲ್ಲಿನ ಹೃದಯವನ್ನು ಕರಗಿಸುವಂತಿತ್ತು. ಎಷ್ಟೇ ಪ್ರಭಾವ ಇರ್ಲಿ, ಎಷ್ಟೇ ಅಧಿಕಾರ ಇರ್ಲಿ, ಸಾವು ಅನ್ನೋದು ಬಾಗಿಲು ತಟ್ಟಿದಾಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ ಅನ್ನೋ ಕಹಿ ಸತ್ಯವನ್ನ ಈ ಘಟನೆ ಇಡೀ ಜಗತ್ತಿಗೆ ಮತ್ತೊಮ್ಮೆ ಸಾರಿ ಸಾರಿ ಹೇಳ್ತಾ ಇದೆ. ಆದ್ರೆ ಆ ಮಗನ ಸಾವಿನ ನೋವಿನಲ್ಲೂ ಅನಿಲ್ ಅಗರ್ವಾಲ್ ಅವರು ತೋರಿದ ಆ ಧೈರ್ಯ ಇದೆಯಲ್ಲ, ಅದು ನಿಜಕ್ಕೂ ಜಗತ್ತಿಗೆ ಮಾದರಿ. ಮಗ ಹೋದ ಮೇಲೆ ಈ ಆಸ್ತಿ ಅಂತಸ್ತು ಯಾರಿಗಾಗಿ ಅಂತ ಕೊರಗ್ತಾ ಕೂರ್ಲಿಲ್ಲ ಅವರು. ಮಗ ಸದಾ ಹೇಳ್ತಾ ಇದ್ದ ಮಾತುಗಳು ಅವರ ಕಿವಿಯಲ್ಲಿ ಇವತ್ತು ಮಂತ್ರದಂತೆ ಕೇಳಿಸ್ತಾ ಇವೆ. ಅಪ್ಪ, ನಮ್ಮ ದೇಶದಲ್ಲಿ ಯಾರೂ ಹಸಿದ ಹೊಟ್ಟೆಯಲ್ಲಿ ಮಲಗಬಾರ್ದು, ಹೆಣ್ಣು ಮಕ್ಕಳು ಗೌರವದಿಂದ ಬದುಕಬೇಕು ಅನ್ನೋದು ಅಗ್ನಿವೇಶ್ ಕಂಡಿದ್ದ ಕನಸಾಗಿತ್ತು. ಅದಕ್ಕಾಗಿಯೇ ಅನಿಲ್ ಅಗರ್ವಾಲ್ ಅವರು ತಮ್ಮ ಸಂಪತ್ತಿನ ಮುಕ್ಕಾಲು ಭಾಗವನ್ನ ಅಂದ್ರೆ ಬರೋಬ್ಬರಿ 20,000 ಕೋಟಿ ರೂಪಾಯಿಗಳನ್ನ ಸಮಾಜ ಸೇವೆಗೆ ದಾನ ಮಾಡೋದಾಗಿ ಘೋಷಿಸಿಬಿಟ್ರು. ಮಗನು ಭೌತಿಕವಾಗಿ ಹೋಗಿರಬಹುದು, ಆದ್ರೆ ಅವನ ಆಶಯಗಳು ಲಕ್ಷಾಂತರ ಜನರ ಬದುಕಿನಲ್ಲಿ ಬೆಳಕಾಗಲಿ ಅನ್ನೋದು ಅವರ ದೊಡ್ಡ ಗುಣ. ಇವತ್ತು ನಂದಘರ್ ಯೋಜನೆಗಳ ಮೂಲಕ ಲಕ್ಷಾಂತರ ಮಕ್ಕಳಿಗೆ ಹೊಟ್ಟೆ ತುಂಬಾ ಪೌಷ್ಟಿಕ ಆಹಾರ ಸಿಗ್ತಿದೆ ಅಂದ್ರೆ ಅದರ ಹಿಂದೆ ಒಬ್ಬ ತಂದೆಯ ಮಗನ ಮೇಲಿರೋ ಅಗಾಧವಾದ ಪ್ರೀತಿ ಇದೆ. ನನ್ನ ಮಗನನ್ನ ನಾನು ಕಳೆದುಕೊಂಡಿರಬಹುದು, ಆದ್ರೆ ಬಡವರ ಮುಖದಲ್ಲಿರೋ ನಗುವಿನಲ್ಲಿ ನಾನು ನನ್ನ ಮಗನನ್ನ ಪ್ರತಿದಿನ ಕಾಣ್ತೀನಿ ಅಂತ ಅವರು ಹೇಳ್ತಾ ಇರೋದು ನೋಡ್ತಿದ್ರೆ ಕಣ್ಣು ತೇವವಾಗುತ್ತೆ. ಈ ಪ್ರಪಂಚದಲ್ಲಿ ದುಡ್ಡಿದ್ರೆ ಸಾಕು, ಏನ್ ಬೇಕಾದ್ರೂ ಕೊಂಡ್ಕೊಳ್ಬಹುದು, ಯಮನನ್ನ ಕೂಡ ಸ್ವಲ್ಪ ಹೊತ್ತು ಕಾಯಿಸಬಹುದು ಅನ್ನೋ ಅಹಂಕಾರ ಮನುಷ್ಯನಿಗಿದೆ. ಆದ್ರೆ ವಿಧಿ ಅನ್ನೋ ದೊಡ್ಡ ಮಾಸ್ಟರ್ ಒಮ್ಮೆ ಆಟವನ್ನ ಶುರು ಮಾಡಿದ್ರೆ ಅಲ್ಲಿ ಸಾವಿರಾರು ಕೋಟಿ ಹಣ ಬರೀ ಕಾಗದದ ಚೂರು, ಆ ದೊಡ್ಡ ದೊಡ್ಡ ಅರಮನೆಗಳು ಬರೀ ಕಲ್ಲಿನ ರಾಶಿ ಅನ್ನೋದಕ್ಕೆ ವೇದಾಂತ ಗ್ರೂಪ್ನ ಅನಿಲ್ ಅಗರ್ವಾಲ್ ಅವರ ಬದುಕಿನಲ್ಲಿ ನಡೆದ ಈ ಘಟನೆಯೇ ಕಣ್ಣಿಗೆ ಕಟ್ಟುವಂತಹ ಸಾಕ್ಷಿ. ಇನ್ಮುಂದೆ ಈ ರಾಜ್ಯ ವೈಭೋಗ ಬೇಡ ಅಂತ ಸರಳವಾಗಿ ಬದುಕೋಕೆ ಅವರು ನಿರ್ಧರಿಸಿದ್ದಾರೆ. ಪ್ರೀತಿ ಪಾತ್ರರು ಜೊತೆಗಿದ್ದಾಗ ಅವರನ್ನ ಅಪ್ಪಿಕೊಳ್ಳೋದು ಎಷ್ಟು ಮುಖ್ಯವೋ, ಅವರು ಹೋದ ಮೇಲೆ ಅವರ ಹೆಸರನ್ನ ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿಸೋದು ಕೂಡ ಅಷ್ಟೇ ದೊಡ್ಡ ಕೆಲಸ. ಅನಿಲ್ ಅಗರ್ವಾಲ್ ಅವರ ಈ ತೀರ್ಮಾನ ಮಗನಿಗೆ ಸಲ್ಲಿಸೋ ಅತಿ ದೊಡ್ಡ ಗೌರವ. ಅಗ್ನಿವೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.